ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಂಜುಗಿರಿ ಮಿನಿ ವ್ಲಾಗ್. ಈ ವ್ಲಾಗಲ್ಲಿ ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರಾ ಏನಂತ. ಎಸ್, ಡಿ ಮಾರ್ಟಲ್ಲಿ ಶಾಪಿಂಗ್ ಹೋಗಿದ್ದಿದ್ದೆ. ಈ ಮಿನಿ ವ್ಲಾಗು ಏನಿಲ್ಲ, ಸಡನ್ನಾಗಿ ಒಂದು ಟ್ರಿಪ್ ಪ್ಲ್ಯಾನ್ ಮಾಡಿದ್ವಿ. ಅದಕ್ಕೋಸ್ಕರ ಸಡನ್ನಾಗಿ ಫಿಕ್ಸ್ ಆಗಿರೋದ್ರಿಂದ ಜಸ್ಟ್ ಶಾಪಿಂಗ್ ಮಾಡೋಣ ಅಂತ ನಾನು, ಗಿರಿ ಮತ್ತು ಚಂದು ಮೂವರೂ ಮಧ್ಯಾಹ್ನ ಮನೆ ಬಿಟ್ವಿ. ಸೊ ಮನೆ ಬಿಟ್ಟಿದ ತಕ್ಷಣ ಅಲ್ಲಿಂದ ಡಿ ಮಾರ್ಟ್ಗೆ ಹತ್ರನೇ ಇರೋದ್ರಿಂದ ಡಿ ಮಾರ್ಟಲ್ಲೇ ಶಾಪಿಂಗ್ ಮಾಡ್ಕೊಬರೋಣ ಅಂತ ಡಿ ಮಾರ್ಟ್ಗೆ ಹೋಗಿದ್ವಿ. ಒಳ್ಳೆ ಕಲೆಕ್ಷನ್ಸ್ ಯೂಶ್ವಲಿ ಸಿಗುತ್ತೆ ಅಲ್ಲಿ ಡಿ ಮಾರ್ಟಲ್ಲಿ, ಹಾಗಾಗಿ ಡಿ ಮಾರ್ಟ್ಗೆ ಹೋಗಿದ್ವಿ. ಇವತ್ತು ವೀಕ್ ಡೇ ಆಗಿರೋದ್ರಿಂದ ಅಷ್ಟೊಂದು ಕ್ರೌಡೇ ಇರಲಿಲ್ಲ. ಯೂಶ್ವಲಿ ಈವ್ನಿಂಗ್ ಟೈಮಲ್ಲಿ ಎಲ್ಲನೂ ವೀಕ್ ಡೇಸಲ್ಲೂ ತುಂಬ ಕ್ರೌಡ್ ಇರುತ್ತೆ. ಸೊ ನಾವು ಮಧ್ಯಾಹ್ನ 1:30ಗೆ ಹೋಗಿದ್ವಿ. ನೋಡ್ತಾ ಇದ್ದೀರಲ್ಲ, ಚೂರೂ ಕ್ರೌಡ್ ಇಲ್ಲ, ತುಂಬ ಕಡಿಮೆ ಜನ ಇದ್ದರು. ಸೊ ಆರಾಮಾಗಿ ನಾವು ಕೂಡ ಶಾಪ್ ಮಾಡಿದ್ವಿ. ಸೊ ಒಳಗಡೆ ಎಂಟ್ರಿ ಆಗಿದ ತಕ್ಷಣ ಆ್ಯಸ್ ಯೂಶ್ವಲು ಎಲ್ಲ ಥರ ಆಫರ್ಸು, 50%, ಲೈಕ್ ಬೈ ಒನ್ ಗೆಟ್ ಒನ್ನು ಆ್ಯಸ್ ಯೂಶ್ವಲ್ ಆಫರ್ ಇತ್ತು. ಸೊ ಇವಾಗ ನೋಡ್ತಾ ಇದ್ದೀರಲ್ಲ, ನಮ್ಮ ಮುದ್ದು ಮಗ ಶಾಪಿಂಗ್ ಅಂದಿದ ತಕ್ಷಣ ಸ್ಟಾರ್ಟ್ ಆಯಿತು. ಸೊ ಟ್ರಯಲ್ ರೂಮ್ಗೆ ಮಗ ಸ್ಟಾರ್ಟ್ ಮಾಡ್ದೆ. 3-4 ಟೀ ಶರ್ಟ್ಸ್ ತೊಗೊಂಡು ಟ್ರಯಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದೆ. ಇದು ಚೆನ್ನಾಗೈತಾ, ಇದು ತೊಗೊಂಡ್ಲಾ ಅಂತ ಹೇಳ್ಬಿಟ್ಟು. ಸೊ ಒಂದು 4-5 ಟ್ರೈ ಮಾಡಿ ಕೊನೆಗೆ ಒಂದು 2-3 ತೊಗೊಂಡ. ಅದ್ರ ಜೊತೆಗೇನೆ ಆ ಸೈಡಲ್ಲಿ ಅಪ್ಪ ಕೂಡ ಸ್ಟಾರ್ಟ್ ಮಾಡಿದ್ರು. ಸೊ ಅಪ್ಪ ಮಗ ಇಬ್ಬರೂ ಟ್ರಯಲ್ ರೂಮಲ್ಲಿ ಅವ್ರಿಗೆ ಇಷ್ಟ ಆಗಿದ್ದಂಥ ಟೀ ಶರ್ಟ್ಸ್ನ ಟ್ರಯಲ್ ಮಾಡಿ 4-5 ಟ್ರಯಲ್ ಮಾಡಿ ಕೊನೆಗೆ ಒಂದು 2 ಇಬ್ಬರೂ ಎತ್ಕೊಂಡ್ರು. ಸೊ ಎತ್ಕೊಂಡು ಅದು ಚೆನ್ನಾಗೈತಾ ಅಂತ ಕೇಳ್ತಿದ್ರು. ಸೊ ಇಬ್ಬರೂ ಫೈನಲಿ ಡಿಸೈಡ್ ಮಾಡಿ ಒಂದು 3-4 ಸೆಲೆಕ್ಟ್ ಮಾಡ್ಕೊಂಡ್ವಿ ಫೈನಲಾಗಿ. ಯೂಶ್ವಲಿ ಹೆಣ್ಮಕ್ಳಿಗೆ ಶಾಪಿಂಗ್ ಹೋದರೆ ಲೇಟ್ ಆಗುತ್ತೆ ಅಂತಾರೆ. ನಮ್ಮ ಮನೇಲಿ ಈ ಗಂಡು ಮಕ್ಳ ಜೊತೆ ಹೋದರೆ ಶಾಪಿಂಗ್ ಯಾವಾಗಲೂ ಲೇಟ್ ಆಗುತ್ತೆ. ನಂದು ಅಷ್ಟೊಂದು ಲೇಟ್ ಆಗೋಲ್ಲ, ಯೂಶ್ವಲಿ ಕ್ವಿಕ್ಕಾಗಿ ಮುಗಿಸ್ತೀನಿ. ಸೊ ಇವ್ರು ಅದು ತೊಗೊಳ್ಳ ಇದು ಬೇಡವಾ ಅಂತ ಕನ್ಫ್ಯೂಷನ್ಸ್ ಜಾಸ್ತಿ ಇಬ್ರಿಗೂ. ಅದಕ್ಕೇನೇನೆ ಸ್ವಲ್ಪ ಲೇಟ್ ಆಯಿತು. ಸೊ ಅಲ್ಲೇನೇನೆ ಒಂದು 3:30 ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಆಚೆ ಬರೋಷ್ಟರಲ್ಲಿ 3:30 ಆಯಿತು. ಆಚೆ ಬಿಲ್ಲಿಂಗ್ ಕೌಂಟ್ರೆಲ್ಲ ಮುಗಿಸ್ಕೊಂಡು ಬಂದಮೇಲೆ ನನ್ನ ಫೇವ್ರೆಟ್ ಕೌಂಟರ್ ಡಿ ಮಾರ್ಟಲ್ಲಿ ಅಂದರೆ ಈ ಪಿಜ್ಜಾ ಸೆಂಟರು. ನಿಜವಾಗ್ಲೂ ಈ ಸೆಂಟರಲ್ಲಿ ಬೇರೆ ಎಲ್ಲೂ ಅಷ್ಟೊಂದು ಟೇಸ್ಟಿಯಾಗಿರಲ್ಲ. ನಾನು ಇಲ್ಲಿವರೆಗೂ ಟೇಸ್ಟ್ ಮಾಡಿರೋದು ತುಂಬ ಎಮ್ಮಿ ಅಂದರೆ ಡಿಲೀಷಿಯಸ್ ಆಗಿರುತ್ತೆ. ಆರ್ಡರ್ ಮಾಡಿ ನಾವು ಕೂಡ ವೆಯ್ಟ್ ಮಾಡ್ತಾಯಿದ್ವಿ. 10 ಮಿನಿಟ್ಸ್ ಆಗುತ್ತೆ ಅಂತ ಹೇಳಿದ್ರು. ಸೊ 10 ಮಿನಿಟ್ಸ್ ಆಗೋ ಗಂಟನೂ ವೆಯ್ಟ್ ಮಾಡಿ ಆಮೇಲೆ ಸಿಗುತ್ತೆ ಆರ್ಡರ್ ಅಂದಿದ ತಕ್ಷಣ ವೆಯ್ಟ್ ಮಾಡ್ತಾಯಿದ್ವಿ. ಸೊ ಫೈನಲಿ ನನ್ನ ಮಗನೂ ಹೋಗಿ ಆರ್ಡರ್ನ ಕಲೆಕ್ಟ್ ಮಾಡ್ಕೋತಾ ಇದ್ದಾನೆ. ಸೊ ಇಲ್ಲಿನ ಸ್ಪೆಷಾಲಿಟಿ ಏನಂದರೆ ಪಿಜ್ಜಾ ತುಂಬ ಚೀಸಿ ಮತ್ತು ಸಾಫ್ಟಾಗಿ ಟೇಸ್ಟಿಯಾಗಿರುತ್ತೆ. ಸೊ ಯಾರಾದರೂ ಡೆಫಿನೆಟ್ಲಿ ಡಿ ಮಾರ್ಟ್ ಸೈಡ್ ಹೋದರೆ ಡೆಫಿನೆಟ್ಲಿ ಪಿಜ್ಜಾನ ಟ್ರೈ ಮಾಡೋದನ್ನು ಮರಿಬೇಡ್ರಿ. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನನ್ನ ಮೋಸ್ಟ್ ಫೇವ್ರೆಟ್ ಪಿಜ್ಜಾ ಅಂತಲೇ ಹೇಳ್ಬೋದು. ಸೊ ಅದರಲ್ಲಿ ನಾನು ಆರ್ಡ್ರ್ ಮಾಡಿದ್ದು ಕ್ಯಾಪ್ಸಿಕಮ್ ಆನಿಯನ್ ಅಂತ ಆರ್ಡ್ರ್ ಮಾಡಿದ್ವಿ. ತುಂಬಾ ಸಖತ್ ಟೇಸ್ಟಿಯಾಗಿತ್ತು ನಿಜವಾಗ್ಲೂ. ಪಿಜ್ಜಾ ತಿನ್ನೋಕ್ಕಂತಲೇ ಡಿ ಮಾರ್ಟ್ಗೆ ಹೋಗಬೇಕು ಅಂತ ಯಾವಾಗಲೂ ನಾನು ನಮ್ಮ ಹಸ್ಬೆಂಡ್ಗೆ ಹೇಳ್ತಾ ಇರ್ತೀನಿ. ಅಷ್ಟೊಂದು ಟೇಸ್ಟಿ ಆ್ಯಂಡ್ ಡಿಲೀಷಿಯಸ್ ಆಗಿರುತ್ತೆ ಈ ಪಿಜ್ಜಾ. ಸೊ ನಿಮಗೂ ಕೂಡ ಇದೇ ರೀತಿ ಅನಿಸಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇವತ್ತಿನ ಲಾಗ್ ಇಷ್ಟೇನೆ, ಮಿನಿ ಲಾಗು. ಸೊ ಯಾರಿಗಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರಿಬೇಡ್ರಿ. ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.